ಭದ್ರಾ ತುಂಬಿದೆ. ನಮ್ಮೆಲ್ಲರ ರೈತರ ಬದುಕು ಬಹಳ ಗಟ್ಟಿಯಾಗಿದೆ. ಈ ತಿಂಗಳಲ್ಲಿ ಇದು 3-4ನೇ ಬಾರಿ ಈ ರೀತಿ ತುಂಬಿದೆ. ಅನೇಕ ಕಾರ್ಯಕ್ರಮಗಳನ್ನ ನಾವು ನೀರನ್ನ ಕೊನೆ ಭಾಗದ ಬಯಲುಸೀಮೆಗೆ ತಲುಪಿಸಬೇಕು. ಇದಕ್ಕೆ ಅನೇಕ ಯೋಜನೆಗಳನ್ನ ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ಕೊಡಬೇಕಾದ ದುಡ್ಡು ಕೊಟ್ಟಿಲ್ಲ. 10,500 ಕೋಟಿ ರೂಪಾಯಿ, 5,400 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಈಗಾಗಲೇ 10,500 ಕೋಟಿ ಅಷ್ಟು ಈಗಾಗಲೇ ನಾವು ಖರ್ಚು ಮಾಡಿದ್ದೇವೆ ಅಂತ ಈಗಾಗಲೇ ನಾನು ತಿಳಿಸಿದ್ದೇನೆ. ಸೊ ಇನ್ನ ಲಾಸ್ಟ್ ಕೊನೆಯವರೆಗೂ ಕೂಡ ಕೊನೆ ಇರೋವರೆಗೂ ಕೂಡ ಟೈಲ್ ಎಂಡ್ಗೆ ನೀರನ್ನ ಒದಗಿಸಬೇಕು ಅಂತೇಳಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡಿದ್ದೇವೆ. ಒಂದು ಬಹಳ ಪ್ರಮುಖವಾದ ವಿಚಾರ ನಿಮ್ಮ ಹತ್ರ ಇವತ್ತು ಮಾತಾಡಿದೆ ನಾನು. ಫಡ್ನವೀಸ್ ನಾವು 524 ಕಡೆಗೆ ಕೃಷ್ಣ ಏನು ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರು. ಫಡ್ನವೀಸ್ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ನೀವೇನ್ ಜಡ್ಜ್ ಅಲ್ಲ. ಅದು ನಮ್ಮ ನೀರು, ನಮ್ಮ ಹಕ್ಕು. ನಮ್ಗೆ 524ವರೆಗೂ ಕೂಡ ಈಗಾಗಲೇ ನೋಟಿಫಿಕೇಶನ್ ಆಗಿದೆ, ತೀರ್ಪು ಬಂದಿದೆ. ಗೆಜೆಟ್ ಆಗ್ಬೇಕಷ್ಟೇ. ಅದು ನೀವು ನಿಲ್ಲಿಸಲಿಕ್ಕೆ ನಿಮ್ ಕೈಲಿ ಆಗುದಿಲ್ಲ. ಇದು ನೀವು ರಾಜಕಾರಣ ಮಾಡ್ಬೋದು. ಇಡೀ ನಿಮ್ಮ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ ಆಗ್ತದೆ. ಇದ್ರ ಮೇಲೆ ನಾವು ಚುನಾವಣೆಯನ್ನು ನಾವು ನಡೆಸ್ತೇವೆ. ನಮ್ಗೆ ಗೊತ್ತಿದೆ. ನಮ್ಗೆ ಆ ರೈತರ ಬದುಕಿಗೋಸ್ಕರ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ನಾಳಿದ್ದು 16ನೇ ತಾರೀಕು ನಡೆಯುವಂತ ಸ್ಪೆಷಲ್ ಕ್ಯಾಬಿನೆಟ್ ನಲ್ಲಿ ಆ ರೈತರ ಪರಿಹಾರ ವಿಚಾರದಲ್ಲಿ ನಾವು ತೀರ್ಮಾನವನ್ನ ನಾವು ಮಾಡೋರಿದ್ದೇವೆ. ಸ್ಪೆಷಲ್ ಕ್ಯಾಬಿನೆಟ್ ಕೂಡ ನಾವು ಈಗಾಗಲೇ ಕರೆದಿದ್ದೇವೆ. ನಾವು ರೈತರಿಗೆ ಸಹಾಯ ಮಾಡಬೇಕು ಅಂತ ಇರ್ಬೇಕಾದ್ರೆ ನೀವು ರೈತರ ವಿರೋಧಿ ನೀತಿಯಾಗಿ ಇವತ್ತು ಬಿಜೆಪಿಯವರು ಕೆಲಸ ಮಾಡ್ತಾ ಇದ್ದಾರೆ. ಇದು ಮೊದಲು ನೀವು ತಿಳ್ಕೊಳ್ಳಿ. ಇವತ್ತು ಕೊಟ್ಟ ಮಾತನ್ನ ನಿಮ್ ಕೈ ಉಳಿಸ್ಕೊಳಕ್ ಆಗ್ಲಿಲ್ಲ. ಬಜೆಟ್ ಅಲ್ಲಿ ಏನು ನಿರ್ಮಲಾ ಸೀತಾರಾಮನ್ ಓದಿದ್ರು ಅದು ಕೂಡ ಇವತ್ತು ಬೊಮ್ಮಾಯಿ ಅವ್ರು ಏನು ಹಾಕಿದ್ರು ಬಜೆಟ್ ಅಲ್ಲಿ ಅದನ್ನು ಕೂಡ ₹1 ಇವತ್ತರೆಗೂ ಕೊಟ್ಟಿಲ್ಲ. ಸೊ ಕಾರ್ಯರೂಪಕ್ಕೆ ಆಗಿಲ್ಲ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ನಮ್ಮ ಜನರಿಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಈಗ ಕಾಂತರಾಜ್ ವರದಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಈಗಾಗಲೇ 10 ವರ್ಷ ಆಗಿದೆ. ನಾವು ವಾಪಸ್ಸು ಮತ್ತೆ ಮರು ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಈಗಾಗಲೇ ಡೇಟ್ ಕೂಡ ಫಿಕ್ಸ್ ಆಗಿದೆ. ಇಷ್ಟಾದ್ಮೇಲೆ ಇನ್ನೇನಿದೆ? ನಾನೇನು ಮಾತಾಡಲ್ಲ. ಅದನ್ನು ಚೀಫ್ ಮಿನಿಸ್ಟರ್, ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅದಕ್ಕೆ ಆನ್ಸರ್ ಮಾಡ್ತಾರೆ. ಸರಿ, ಬಲದಂಡ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳಾಯ್ತು, ಆದ್ರೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ನೆಕ್ಸ್ಟ್ ಏನು ಅಂತ ಹೇಳಿ ಸರ್? ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ. ಯಾರ ನೀರು, ಕುಡಿಯೋ ನೀರಿಗೆ ಅಂತೂ ಪ್ರಯಾರಿಟಿ ಕೊಡ್ಲೇಬೇಕು. ಕುಡಿಯೋ ನೀರಿಗೆ ನಾವು ರಾಜಕಾರಣ ಮಾಡೋಕೆ ಹೋಗುದಿಲ್ಲ. ಬೇರೆ ರೈತರು ಕೂಡ ಎಲ್ಲರನ್ನು ಕರೆಸಿ, ನಮ್ಮ ಮುಖಂಡಗಳು ಕರೆಸಿ, ಕೆಲವು ಏನಾದ್ರು ತೀರ್ಮಾನ ಇತ್ತು ಅಂದ್ರೆ ಮಾದಾಯಿ ಯೋಜನೆ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಪರ್ಮಿಷನ್ ಕೊಡಬೇಕು, ಕೊಡ್ತಾ ಇಲ್ಲ. ಅವ್ರು ವೈಲ್ಡ್ ಲೈಫ್ ಅಲ್ಲಿ ನಮ್ಗೆ ಕ್ಲಿಯರೆನ್ಸ್ ಕೊಡಬೇಕು. ನಾನು ಟೆಂಡರ್ ಕೂಡ ಕರೆದು ಬಿಟ್ಟಿದ್ದೀನಿ. ಟೆಂಡರ್ ಅವರು ಕ್ಲಿಯರೆನ್ಸ್ ಕೊಟ್ರೆ ಆ ಟೆಂಡರ್ ನ ಜಾರಿ ತಂದು ಕೆಲಸ ಪ್ರಾರಂಭ ಮಾಡ್ತಾರೆ.